ನಮಸ್ಕಾರ ರೀ. ಆಂಧ್ರ ಪ್ರದೇಶದಾಗ ಒಂದ ಸ್ಕೀಮ್ ಐತ್ರಿ. ಈಗ ಆ ಸ್ಕೀಮ್ ಬಹಳ ಸುದ್ದಿ ಒಳಗೈತಿ. ಇದು ಚಾಲು ಆಗಿ ಬಹಳ ದಿನ ಆಗೈತಿ. ಆದ್ರೂ ಈಗ ಯಾಕೆ ಇದು ಸುದ್ದಿ ಒಳಗೆ ಬಂದೈತಪ್ಪ ಅಂತಂದ್ರ ಈಗ ಅದ್ರ ಸಂಬಂಧಪಟ್ಟ ಒಂದು ವಿಡಿಯೋ ವೈರಲ್ ಆಗಾಕತ್ತೈತಿ. ಅದೇನಂತ ಹೇಳೋಕ್ಕಿಂತ ಮೊದಲ ಸುದ್ದಿ ಹೇಳ್ತೀನಿ ಕೇಳ್ರಿ. ಆಂಧ್ರ ಪ್ರದೇಶದಾಗಿರೋ ಸ್ಕೀಮ್ ಹೆಸರ ತಲ್ಲಿಕಿ ವಂದನಂ ಅನ್ನೋ ಸ್ಕೀಮ್. ಈ ಸ್ಕೀಮ್ ಏನಪ್ಪಾ ಅಂತಂದ್ರೆ ಯಾವುದೇ ಮಗುನು ಸಾಲಿಗೆ ಹೋಗಲ್ದ ಶಿಕ್ಷಣದಿಂದ ವಂಚಿತ ಆಗಬಾರದು ಅನ್ನೋದಕ್ಕ ಚಂದ್ರಬಾಬು ನಾಯ್ಡು ಅವ್ರ ಸರ್ಕಾರ ತಂದಿರುವಂತ ಒಂದು ಸ್ಕೀಮು. ಈ ಸ್ಕೀಮ್ ಅಂಡರ್ ಒಳಗ ಅವ್ರ ಸರ್ಕಾರ 15,000 ರೂಪಾಯಿ ಒಂದು ಮಗುವಿಗೆ ವರ್ಷಕ್ಕೆ ಕೊಡ್ತಾರ. ಅದ್ರಾಗ 2,000 ರೂಪಾಯಿ ಸಾಲಿ ಒಳಗ ಕಟ್ ಮಾಡ್ಕೊಂತಾರ. 13,000 ರೂಪಾಯಿ ಆ ಮಗುವಿನ ತಾಯಿ ಅಕೌಂಟಿಗೆ ಬಂದು ಜಮಾ ಆಗ್ತೈತಿ. ಅದನ್ನ ಬಳಸ್ಕೊಂಡು ಆ ತಾಯಿ ಆ ಮಗುವಿಗೆ ಬೇಕಾದ ಶಿಕ್ಷಣಕ್ಕೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯವನ್ನ ಒದಗಿಸ್ಬೇಕು. ಆದ್ರೆ ಈಗ ಇದು ಯಾಕೆ ಟ್ರೋಲ್ ಆಗಕತ್ತೈತಿ, ವೈರಲ್ ಆಗಕತ್ತೈತಿ ಅಂತಂದ್ರ ಒಬ್ಬ ಮಹಿಳೆ 12 ಮಕ್ಕಳನ್ನ ಹೆತ್ತಾಳ. 12 ಮಕ್ಕಳು ಸ್ಕೂಲ್ಗೆ ಹೋಗ್ತಾವ. 12 ಮಕ್ಕಳಿಗೆ ಈ ಸ್ಕೀಮ್ ಅಂಡರ್ ಒಳಗ ರೊಕ್ಕ ಬರ್ತೈತಿ. ಆ 12 ಮಕ್ಕಳ ರೊಕ್ಕ ತಿಂಗಳಿಗೆ 13,000 ರೂಪಾಯಿ ಬರ್ತೈತಿ. ವರ್ಷಕ್ಕೆ 1,56,000 ರೂಪಾಯಿ ಇವ್ರ ಮನೆಗೆ ಬರ್ತೈತಿ. ಅದೇನು ಸುದ್ದಿ ನೋಡೋಕೆ ಮೊದಲ ಆ ವೈರಲ್ ಆಗಿರೋ ವಿಡಿಯೋ ನೋಡ್ಕೊಂಬರ್ರಿ. हमारे फैमिली में आपको तलीवंदनम आपको सब पड़ी है. सब फैमिली मेंबर्स में आपको डेवलपमेंट है. आपको में सब 4 जने में आपको सब बच्चा को भी 4 बच्चा को 3 बच्चा को सब बच्चा को पढ़ेंगे. 6 बच्चा साल को पढ़ेंगे. पहले कितने अंक पढ़ते थे माँ तुमको? हमारे इतना अब कितने अंक पढ़ी तुम्हारे घर में? आपको फैमिली पूरा आपको 12 बच्चे हुए. 12 बच्चे हम पूरे काम पढ़ेंगे. 12 बच्चा को पढ़ेंगे. आपको हमारी तरफ से शुक्रिया बोलते. कलगड़ा मंडल हमारी तरफ से शुक्रिया अदा. ಈ ಸ್ಕೀಮ್ ಒಂದ ಜಾತಿಯವ್ರಿಗೆ ಅಥವಾ ಒಂದ ಧರ್ಮದವ್ರಿಗೆ ಅಂತ ಇಲ್ರಿ. ಆಂಧ್ರ ಪ್ರದೇಶದ ನಿವಾಸಿ ಎಲ್ಲರಿಗೂ ಸಂಬಂಧ ಬರ್ತೈತಿ. ಇದಕ್ಕೆ ಯಾವುದೇ ರೀತಿ ಲಿಮಿಟ್ಸ್ ಇಲ್ಲ. ಆದ್ರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂಗ ಎಲ್ಲಾ ಮಂದಿ ಮಾತಾಡಕತ್ತಿರೋದು ಒಂದ, ನಮ್ಮ ತೆರಿಗೆ ಹಣ ಹಿಂಗೆಲ್ಲ ಯಾಕೆ ಹೊಂಟೈತಿ, ಇದಕ್ಕೇನು ರೂಲ್ಸು ಅಥವಾ ನಿಯಮಗಳು ಇವ್ರಿಗೆ ಹೋಗ್ಬೇಕು ಅಂತ ಯಾಕಿಲ್ಲ. 12 ಮಕ್ಕಳಿಗೆ ಆರಾಮಾಗಿ ಎಲ್ಲ ರೊಕ್ಕ ಹೊಕ್ಕೈತಿ. ಆ ಮಕ್ಕಳು ಸಾಲಿಗೆ ಹೋಗ್ತಾವೋ ಇಲ್ಲೋ ಅನ್ನೋ ಇನ್ವೆಸ್ಟಿಗೇಷನ್ ನಡೆದೈತೇನು ಅನ್ನೋ ಮಾತುಗಳು ಕೇಳಿ ಬರಕತ್ತಾವ. ಇದ್ರ ಬೆನ್ನೊಳಗನ ಕಮೆಂಟ್ಗಳು ಸುರಿಮಳೆ ಸುರಿದಾವ. ಅದ್ರಾಗ ನಾನು ನಿಮಗೊಂದು 4 ಕಮೆಂಟ್ ತೋರಿಸ್ತೀನಿ ರೀ. ಮೊದಲನೇ ಕಮೆಂಟ್, ಈ ಸ್ಕೀಮ್ನ ಬರೀ 2 ಮಕ್ಕಳಿಗೆ ಅಂತ ನಿಗದಿ ಮಾಡಬೇಕು, ಇದು ಮೂರ್ಖತನ, ನಮ್ಮ ತೆರಿಗೆ ಹಣ ಈ ರೀತಿ ಬಳಕೆ ಆಗಬಾರ್ದು ಅಂತ ಕಮೆಂಟ್ ಒಳಗ ಹಂಚ್ಕೊಂಡಾರ. ಇನ್ನೊಂದು ಕಮೆಂಟ್ ಏನಪ್ಪಾ ಅಂತಂದ್ರ, ಎಷ್ಟು ಮಕ್ಕಳು ಅಷ್ಟು ಹಣ, ನಾವು ಎಷ್ಟು ಮಕ್ಕಳ ಮಾಡ್ಕೋತೀವಲ್ಲ ಅಷ್ಟು ಹಣ ನಮಗೆ ಸಿಗ್ತಾವ, ನೋಡಿದ್ರನ ಭಯ ಆಗ್ತೈತಿ, ಭವಿಷ್ಯಕ್ಕೆ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಕತ್ತಾರ ನೋಡ್ರಿ, ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಮ್ಮ ತೆರಿಗೆ ಹಣ ಬಳಕೆ ಮಾಡ್ಕೊಳಕತ್ತಾರ ಅಂತ ಇನ್ನೊಬ್ರು ಕಮೆಂಟ್ ಮಾಡ್ಕೊಂಡಾರ. ಇನ್ನೊಂದು ಕಮೆಂಟ್ ಐತಿ ಮೂರನೇದ, ಇಷ್ಟೆಲ್ಲ ನಮ್ಮ ರೊಕ್ಕದಾಗ ಮಾಡಾಕತ್ತಾರ, ಬಟ್ ಸರ್ಕಾರ ಈ ಮಕ್ಕಳು ಸ್ಕೂಲಿಗೆ ಹೋಗ್ತಾವೋ ಇಲ್ಲೋ ಅಂತ ಕ್ರಾಸ್ ಚೆಕ್ ಮಾಡಾಕತ್ತಾರೇನು, ಬರೀ ನಾವು ಸ್ಕೀಮ್ ಮಾಡೀವಿ ಅವ್ರ ರೊಕ್ಕ ಹೊಂಟಾವಂತ ನೋಡ್ಕೊಂತ ಕುಂತ್ರ ಎಷ್ಟು ಮಕ್ಕಳು ಸಾಲಿಗೆ ಹೋಗ್ತಾವೋ ಎಷ್ಟಿಲ್ಲೋ ಗೊತ್ತಿಲ್ಲ, ಈ ರೀತಿ ಮಾಡಬಾರ್ದು ಅಂತ ಒಬ್ರು ಕಮೆಂಟ್ ಮಾಡ್ಯಾರ. ಇನ್ನೊಂದು ಕಮೆಂಟ್ ಏನು ಇಂಟ್ರೆಸ್ಟಿಂಗ್ ಐತಪ್ಪ ಅಂತಂದ್ರ, ಮಕ್ಕಳು ನಮಗೆ ಅಲ್ಲಾ ಕೊಡ್ತಾನ, ಅಲ್ಲಾನಿಂದ ನಾವು ಮಕ್ಕಳ ಪಡ್ಕೋತೀವಿ ಅಂತ ಹೇಳೋ ಇವರು ಯಾಕಪ್ಪ ಗೌರ್ಮೆಂಟ್ ರೊಕ್ಕ ತಗೊಳಕತ್ತಾರ, ಗೌರ್ಮೆಂಟ್ ಸ್ಕೀಮ್ ಒಳಗೆ ರೊಕ್ಕ ತಗೊಂಡು ಮಕ್ಕಳನ್ನ ಸಾಲಿ ಕಳ್ಸಾಕತ್ತಾರ, ಇವ್ರು ಯಾಕೆ ಹಿಂಗೆ ಮಾಡಾಕತ್ತಾರ ಅಂತ ಒಬ್ರು ವ್ಯಂಗ್ಯವಾಗಿ ಕಮೆಂಟ್ ಹಾಕ್ಯಾರ. ಇದೆಲ್ಲ ಸರಿ ರೀ, ಅವ್ರು ಕೊಟ್ಟಿರೋ ಸ್ಕೀಮಿಂದ ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಂಗಿಲ್ಲ, ನಾವು ಒಪ್ಕೋಬೇಕು. ಆದರೆ ಇದು ಎಷ್ಟರ ಮಟ್ಟಿಗೆ ಯೂಸ್ ಆಗತ್ತೈತಿ ಅಂತ ಮಂದಿ ಪ್ರಶ್ನೆ ಮಾಡಾಕತ್ತಾರ. ನಮ್ಮ ಟ್ಯಾಕ್ಸ್ ಹಣ ಒಂದೇ ಮನೆಗೆ ಹೋಗ್ತೈತಲ್ರಿ, ಅದಕ್ಕಂತ ನಿಯಮ ಮಾಡ್ರಿ, 2 ಮಕ್ಕಳಿಗೆ ಕೊಡ್ರಿ, ಹಿಂಗೆಲ್ಲ ಮಾಡೋದ್ರಿಂದ ನಮ್ಮ ಟ್ಯಾಕ್ಸ್ ಹಣ ದುರುಪಯೋಗ ಆಗುತ್ತಂತ ಮಂದಿ ಕಿಡಿಕಾರಕತ್ತಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.